ನಮಸ್ತೆ, ಹರೇ ಕೃಷ್ಣ. ಹೊಸ ವರ್ಷ ಹರ್ಷದಾಯಕವಾಗಿರಲಿ ಎಂದು ಸಂಭ್ರಮದಿಂದ ಖುಷಿಯಾಗಿ ಆಚರಿಸುವ ಹಬ್ಬವೇ ಯುಗಾದಿ. ಯುಗ ಎಂದರೆ ಹೊಸ ವರುಷ, ಆದಿ ಎಂದರೆ ಆರಂಭ. ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ ಅಂತ. ಋತೂನಾಂ ಕುಸುಮಾಕಾರಃ ಎಂಬ ಭಗವದ್ಗೀತೆಯ ವಾಣಿಯಂತೆ ಋತುಗಳ ರಾಜ ವಸಂತನ ಶುಭಾಗಮದ ದಿನವೇ ಯುಗಾದಿ. ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ 19ನೇ ತಾರೀಕು ಅಂದರೆ ಗುರುವಾರದ ದಿನ ಆಚರಣೆ ಮಾಡಬೇಕಾಗತ್ತೆ. ದುಷ್ಟ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿಯ ವಿಜಯವೇ ಯುಗಾದಿಯ ವೈಶಿಷ್ಟ್ಯ. ಈ ದಿನ ಶ್ರೀರಾಮನು ರಾವಣನನ್ನು ಕೊಂದು ಅಯೋಧ್ಯೆಗೆ ಮರಳಿ ರಾಮರಾಜ್ಯವಾಳಲು ಆರಂಭಿಸಿದ ದಿನ. ಯುಗಾದಿ ಹಬ್ಬದ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಜಯಕ್ಕೆ ಕಾರಣರಾದ ಕಪಿವೀರರು ಮತ್ತು ಅಯೋಧ್ಯೆ ಪ್ರಜೆಗಳು ಎಲ್ಲರೂ ಮಂಗಳ ಸ್ನಾನವನ್ನು ಮಾಡಿ ಸಂತಸದಿಂದ ಹೊಸ ಬಟ್ಟೆಯನ್ನು ಧರಿಸಿ ಮೃಷ್ಟಾನ್ನ ಭೋಜನ ಸವಿದು ಆನಂದದಿ ನಲಿದಾಡಿ ರಾಮನೊಂದಿಗೆ ಎಲ್ಲ ಪ್ರಜೆಗಳು ತಮ್ಮ ತಮ್ಮ ಮನೆಯ ಮುಂದೆ ವಿಜಯ ಪತಾಕೆ ಹಾರಿಸಿದರು. ಈ ಶುಭ ದಿನವು ಆ ದಿನಗಳಿಗೆ ಮಾತ್ರ ಸೀಮಿತವಾಗಬಾರದು. ರಾಮರಾಜ್ಯದ ಕನಸು ಕಾಣುತ್ತಿದ್ದು ಅದನ್ನು ನನಸು ಮಾಡಿಕೊಂಡಿರುವ ಭಾರತೀಯರು ಅದರ ನೆನಪಿಗಾಗಿ ಯುಗಾದಿ ಹಬ್ಬದ ದಿನ ಮನೆ ಮನೆಯಲ್ಲೂ ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಸಿಹಿ ಭೋಜನ ಸವಿದು ಸಂಜೆ ಪಂಚಾಂಗ ಶ್ರವಣ ಕೇಳಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಮಹಾಭಾರತದಲ್ಲೂ ಯುಗಾದಿ ಹಬ್ಬದ ಉಲ್ಲೇಖವಿದೆ. ಈ ದಿನ ಪ್ರಪಂಚ ಸೃಷ್ಟಿಯಾದ ದಿನ ಎಂದು ಹೇಳ್ತಾರೆ. ಬ್ರಹ್ಮನು ಈ ಜಗತ್ತನ್ನು ಚೈತ್ರ ಶುದ್ಧ ಪ್ರತಿಪದೆ ದಿನ ಅಂದರೆ ಅಮಾವಾಸ್ಯೆ ಅಥವಾ ಪೌರ್ಣಮಿಯ ನಂತರ ಬರುವ ಮೊದಲನೆಯ ತಿಥಿಯನ್ನು ಪ್ರತಿಪದ ಅಂದರೆ ಪಾಡ್ಯ ಎಂದು ಕರೆಯುತ್ತಾರೆ. ಸೂರ್ಯೋದಯ ಕಾಲಕ್ಕೆ ಸೃಷ್ಟಿಸಿದನು. ಆ ದಿನವೇ ಗ್ರಹ, ನಕ್ಷತ್ರ, ಮಾಸ, ಋತು, ವರ್ಷಾಧಿಪತಿಗಳನ್ನು ಸೃಷ್ಟಿಸಿ ಕಾಲಗಣನೆ ಆರಂಭಿಸಿದ. ಯುಗಾದಿ ಹಬ್ಬ ಯಾವ ವಾರ ಬರುತ್ತದೆಯೋ ಆ ವಾರಾಧಿಪತಿ ಆ ವರ್ಷದ ರಾಜ ಆಗಿರ್ತಾನೆ. ಒಂದು ಕಥೆಯ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಮುಚ್ಚಿಟ್ಟಿರ್ತಾನೆ. ಮಹಾವಿಷ್ಣುವು ಅವನನ್ನು ಕೊಂದು ವೇದಗಳನ್ನು ರಕ್ಷಿಸಿದ್ದು ಚೈತ್ರ ಮಾಸದ ಮೊದಲ ದಿನವಾಗಿತ್ತು. ಇನ್ನು ಆದಿತ್ಯ ಅಂದರೆ ಸೂರ್ಯದೇವ ತನ್ನ ಕಿರಣಗಳನ್ನು ಮೊದಲ ಬಾರಿ ಭೂಮಿಗೆ ಸ್ಪರ್ಶಿಸಿದ ದಿನವೂ ಆಗಿದೆ. ವಸಂತ ಕಾಲವನ್ನು ಪ್ರಕೃತಿಯ ಹಬ್ಬ ಎಂದು ಕರೆಯುತ್ತಾರೆ. ಇನ್ನು ವಸಂತ ನವರಾತ್ರಿಯು ಈ ದಿನದಂದು ಪ್ರಾರಂಭವಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಪೂಜೆಗಳು, ದುರ್ಗಾ ಸಪ್ತಶತಿ ಪಾರಾಯಣಗಳು ಈ ದಿನ ಪ್ರಾರಂಭವಾಗುವುದು ತುಂಬಾ ವಿಶೇಷ. ಯುಗಾದಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂಬುದನ್ನು ತಿಳಿಯೋಣ. ಈ ದಿನದಂದು ಸೂರ್ಯೋದಯಕ್ಕೆ ಮುಂಚೆಯೇ ಹೇಳಬೇಕಾಗತ್ತೆ. ಎದ್ದ ತಕ್ಷಣ ದೇವರನ್ನು ಧ್ಯಾನಿಸಿ ನಂತರ ತಲೆಗೆ ಎಣ್ಣೆಯನ್ನು ಮನೆಯ ಹೆಂಗಸರು ಅಂದರೆ ಸುಮಂಗಲಿಯರಿಂದಲೇ ಹಚ್ಚಿಸ್ಕೊಳ್ಬೇಕು. ನಂತರ ಅಭ್ಯಂಜನ ಸ್ನಾನವನ್ನು ಮಾಡಬೇಕಾಗತ್ತೆ. ಮನೆಯನ್ನು ಶುದ್ಧಗೊಳಿಸಿ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಬೇಕಾಗತ್ತೆ. ನಂತರ ದೇವರ ಪೂಜೆ, ಅಭಿಷೇಕ, ನೈವೇದ್ಯ, ಪಂಚಾಂಗ ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಯುಗಾದಿ ಹಬ್ಬದ ದಿನದಂದು ನಿಮ್ಮ ಮನೆ ದೇವರಿಗೆ ಮತ್ತು ಸೀತಾರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮಂತ ಸಹಿತ ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ಫೋಟೋಗೆ ಪೂಜೆ ಮಾಡಿ ನಂತರ ದೇವರಿಗೆ ಬೇವು ಬೆಲ್ಲ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಸುಖ ದುಃಖ ಏನೇ ಬಂದರೂ ನಿಮ್ಮ ಆಶೀರ್ವಾದ ಇರಲಿ, ನಮಗೆ ಆಯುಸ್ಸು ಆರೋಗ್ಯ ಕರುಣಿಸಿ ಎಂದು ಪ್ರಾರ್ಥನೆ ಮಾಡಿಕೊಳ್ಬೇಕು. ಬೇವು ಬೆಲ್ಲವನ್ನು ಮೊದಲು ಹಸುವಿಗೆ ಕೊಟ್ಟು ನಮಸ್ಕಾರ ಮಾಡಿ ನಂತರ ಮನೆಯ ಹಿರಿಯರಿಗೆ ಮತ್ತು ಗುರುಸ್ಥಾನದ ವ್ಯಕ್ತಿಗಳಿಗೆ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು. ನಂತರ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಬಂಧು ಬಾಂಧವರೊಡನೆ ಸೇರಿ ಕುಳಿತು ಬ್ರಾಹ್ಮಣರು ಅಥವಾ ಪುರೋಹಿತರು ಹೇಳುವ ಪಂಚಾಂಗ ಶ್ರವಣವನ್ನು ಕೇಳಿ ಹೊಸ ವರ್ಷದ ಫಲವನ್ನು ಕೇಳಬೇಕಾಗತ್ತೆ.
ಈ ಹಬ್ಬದ ದಿನ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಎಂಬುದನ್ನ ತಿಳಿಯೋಣ. ಚೈತ್ರ ಶುದ್ಧ ಪಾಡಿಮಿ ತಿಥಿಯು ಮಾರ್ಚ್ 19ನೇ ತಾರೀಕು ಅಂದ್ರೆ ಗುರುವಾರದ ದಿನ ಬೆಳಗ್ಗೆ 6:52ಕ್ಕೆ ಪ್ರಾರಂಭವಾಗಿ ಮಾರ್ಚ್ 20 ಶುಕ್ರವಾರ ಸಂಜೆ 4:52 ಕೊನೆಗೊಳ್ಳುತ್ತದೆ. ಈ ವರ್ಷ ವೃಷಭ ಲಗ್ನದಲ್ಲಿ ದೇವರ ಪೂಜೆ ಮಾಡಿ ದೇವರ ಹತ್ತಿರ ಏನು ಬೇಡಿಕೊಂಡರೂ ಪರಾಭವ ಸಂವತ್ಸರದಲ್ಲಿ ಈಡೇರುತ್ತದೆ. ಇನ್ನು ಪೂಜೆ ಮಾಡುವ ಸಮಯ ಬಂದು ಬೆಳಗ್ಗೆ 9:45ರಿಂದ 11:40 ಒಳಗೆ. ಗುರುವಾರದ ದಿನ ಈ ಸಮಯದಲ್ಲಿ ಅಂದರೆ ವೃಷಭ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ನೀವು ದೇವರ ಹತ್ರ ಏನು ಬೇಡ್ಕೊಂಡಿರ್ತೀರೋ ಈ ಸಂವತ್ಸರದಲ್ಲೇ ಈಡೇರುತ್ತದೆ. ಇನ್ನು ಬಿದಿಗೆ ಚಂದ್ರನ ದರ್ಶನ ಯಾವತ್ತು ಮಾಡಬೇಕು ಎಂಬುದನ್ನು ತಿಳಿಯೋಣ. ಯುಗಾದಿ ಹಬ್ಬದ ಪಾಡ್ಯದ ಮರುದಿನವೇ ಬಿದಿಗೆ ದಿನ ಚಂದ್ರನ ದರ್ಶನ ಮಾಡಿದರೆ ಶುಭದಾಯಕ. ಚೌತಿ ಚಂದ್ರನನ್ನು ನೋಡಬೇಡ, ಬಿದಿಗೆ ಚಂದ್ರನನ್ನು ಬಿಡಬೇಡ ಎಂಬ ಮಾತಿದೆ. ಹಾಗೆ ಯುಗಾದಿ ಬಿದಿಗೆ ಚಂದ್ರನ ದರ್ಶನ ಮಾಡಿದರೆ ವರ್ಷವೆಲ್ಲ ಸುಖವಾಗಿರುತ್ತಾರೆ. ಬಿದಿಕೇರಿನ ಚಂದ್ರ ಕಾಣುವುದು ಕಷ್ಟ. ಒಂದು ಕಡ್ಡಿ ಗಾತ್ರ ಇರುತ್ತದೆ. ಆದರೂ ಆ ಚಂದ್ರನನ್ನು ಹುಡುಕಿ ನೋಡಿ ದರ್ಶನ ಮಾಡಿ ನಾವು ಧರಿಸಿದ ಬಟ್ಟೆಯಿಂದ ಒಂದು ಎಳೆ ತೆಗೆದು ಚಂದ್ರನಿಗೆ ಅರ್ಪಿಸಿದರೆ ಆ ವರ್ಷವೆಲ್ಲ ಸುಖ ಸಮೃದ್ಧಿ ತುಂಬಿರುತ್ತದೆ. ಆಯುರ್ವೇದದ ವಾತ ಕಫ ಪಿತ್ತ ದಂತ ಕಾಯಿಲೆಗಳಿಗೆ ಬೇವು ಬೆಲ್ಲ ಸಿದ್ಧೌಷಧ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ಸುಖ ದುಃಖಗಳ ಸಮರಸವೇ ಜೀವನ. ದ್ವೇಷವನ್ನು ಮೆಟ್ಟಿ ಪ್ರೀತಿಯನ್ನು ಬೆಳೆಸಬೇಕು. ಭೂತಕಾಲದ ಕಹಿ ಅನುಭವ ಭವಿಷ್ಯದ ಸಿಹಿ ಅನುಭವಕ್ಕೆ ನಾಂದಿಯಾಗಬೇಕು.